ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗಳು ಅಂತ ಗೊತ್ತಿರ್ತಕ್ಕಂಥ ವಿಷಯ ಎಲ್ರಿಗೂ. ಡೆಮಾಕ್ರಸಿ ಇದೆ ನಮ್ಮಲ್ಲಿ, ಎಲೆಕ್ಷನ್ಸ್ ನಡೀತಾ ಇದೆ. ಓದಿರೋರು ಅಷ್ಟೇ ಅಲ್ಲ, ಓದದೇ ಇರೋರು ಕೇಳಿದ್ರು ಪ್ರಜಾಪ್ರಭುತ್ವ ಅಂದ್ರೆ ಏನು, ಚುನಾವಣೆ ಅಂದ್ರೆ ಹೇಳ್ತಾರೆ. ನೀವು ಯುಜಿ ನಲ್ಲಿ ಪಿಜಿ ನಲ್ಲಿ ಬಹಳ ಈಸಿ ಟಾಪಿಕ್ ಯಾವ್ದು ಅಂತ ಕೇಳಿದ್ರೆ ಅದನ್ನೇ ಹೇಳ್ತೀರಾ. ಬಟ್ ಪೊಲಿಟಿಕಲ್ ಸೈನ್ಸ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರ್ತಕ್ಕಂತಹ ಭಾವಿ ಲೆಕ್ಚರರ್ಸ್, MA ಅಂಡ್ BEd ಮಾಡಿ PU ಕಾಲೇಜ್ಗೆ ಹೋಗ್ತೀರಾ, ಕೆಲವರು MA PhD ಆರ್ NET ಮಾಡ್ಕೊಂಡು ಡಿಗ್ರಿ ಕಾಲೇಜ್ಗೂ ಪ್ರೊಫೆಸರ್ಸ್ ಆಗಿ ಹೋಗ್ತೀರಾ. PG ಮಾಡಿದ್ಮೇಲೆ ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತೀರಾ, ಒನ್ ಚಾಯ್ಸ್. ನೆಕ್ಸ್ಟ್ ಚಾಯ್ಸ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗೋದು. ತುಂಬಾ ಕಷ್ಟವಾಗಿರ್ತಕ್ಕಂಥ ಚಾಯ್ಸ್, ಹೇಳ್ತೀನಿ ನಾನು ಹೇಗೆ ಏನು ಅಂತ. ಕಾಂಪಿಟೇಟಿವ್ ಫೀಲ್ಡ್ಗೂ ಹೋಗ್ಬೋದು, ಟೀಚಿಂಗ್ ಫೀಲ್ಡ್ಗೂ ಹೋಗ್ಬೋದು, ಮತ್ತೆ LLB ಮಾಡಿರೋರು ಲೀಗಲ್ ಫೀಲ್ಡ್ಗೂ ಹೋಗ್ಬೋದು. ವೆರೈಟಿ ಆಫ್ ಫೀಲ್ಡ್ಸ್ ಇದೆ ಪೊಲಿಟಿಕಲ್ ಸೈನ್ಸ್ ಮಾಡಿರೋರು. ಆರ್ಟ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಆಕ್ಟಿವ್ ಸಬ್ಜೆಕ್ಟ್, ಲೈವ್ ಸಬ್ಜೆಕ್ಟ್ ಅಂತ ನಮ್ಮ ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ, ಸೈನ್ಸ್ ಫ್ಯಾಕಲ್ಟಿ ಅವರವರು. ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಹಾಗಿರುತ್ತೆ. ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಡೈಲಿ ಕ್ಲಾಸ್ ಕೇಳ್ತೀರಾ ಪೊಲಿಟಿಕಲ್ ಸೈನ್ಸ್ ನ. ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಎಲ್ಲ ಈಗ ಪರ್ಮನೆಂಟ್ ಫ್ಯಾಕಲ್ಟಿ 15 ಅವರ್ ಅವರು ಮಾಡ್ತಾರೆ, ಮತ್ತೆ ಇವರು ನಿಮ್ಗೆ ಪಾಠ ಮಾಡಿರ್ತಾರೆ ದಿನ ಡೈಲಿ. ಆದ್ರೆ ಇವತ್ತಿನ ಕ್ಲಾಸ್ ನಾನು ಬೇರೆ ಕಡೆಯಿಂದ ಬಂದು ನಿಮ್ ಜೊತೆ ಇದ್ದೀನಿ. ಸೊ ವಿಶೇಷ ಅಂತ ಏನಿಲ್ಲ, ಪೊಲಿಟಿಕಲ್ ಸೈನ್ಸ್ ಅನ್ನೇ ಹೇಳ್ತೀನಿ, ಮತ್ತೆ ಪಾಠ ಅನ್ಕೋಬೇಡಿ. ಸ್ವಲ್ಪ ವಿಷಯ ಕೇಳಿಸ್ಕೊಳ್ತಾ ಇದ್ದೀನಿ, ಸೆಕೆಂಡ್ ಟೈಮ್ ರಿಪೀಟ್ ಮಾಡಿದ್ದೀನಿ. ಈಗ ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಇದೆಯಲ್ಲ, ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ಬಂತು, ಆ ಜಾರಿಗೆ ಬರ್ಬೇಕಾದ್ರೆ ಪ್ರಮುಖ ಕಾರಣಕರ್ತ ಯಾರು, ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನು, ಅದರಲ್ಲಿ ಎಷ್ಟು ಬಗೆಗಳಿದೆ, ಫುಲ್ ಡೀಟೇಲ್ ಏನು ಹೋಗಲ್ಲ. ಪ್ರಜಾಪ್ರಭುತ್ವ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ನಿಮ್ಗೆಲ್ಲ ಗೊತ್ತಿದೆ, ಪ್ರಾಚೀನ ಗ್ರೀಕ್ ದೇಶದಲ್ಲಿ. ಕ್ರಿಸ್ತಪೂರ್ವ 507ರಲ್ಲಿ ಕ್ಲಿಯಸ್ತನಿಸ್ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟ. ಯಾವ ದೇಶದಲ್ಲಿ ಅಂತ ಹೇಳಿದ್ರೆ ಪ್ರಾಚೀನ ಗ್ರೀಸ್ ದೇಶದಲ್ಲಿ. ಗ್ರೀಸ್ ದೇಶ ಅಂತ ಹೇಳಿದ್ರೆ 4 ಜನ ತತ್ವಜ್ಞಾನಿಗಳ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ನಾನು ಈಗ ಹೇಳಿದ್ನಲ್ಲ ಅವನ ಹೆಸರನ್ನ ಬಿಟ್ಟು, ಪೆರಿಕ್ಲೇಸ್, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅವ್ರಿಗಿಂತ ಹಿಂದೆ ಕ್ಲಿಯಸ್ತನಿಸ್ ಪ್ರಜಾಪ್ರಭುತ್ವದ ಬಗ್ಗೆ ಜಗತ್ತಿಗೆ ಫಸ್ಟ್ ಟೈಮ್ ಅಂತ ತಿಳಿಸಿದ. ಎಷ್ಟನೇ ಇಸ್ವಿನಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 507ರಲ್ಲಿ. ಕ್ರಿಸ್ತಪೂರ್ವ 507 ಅಂದ್ರೆ 500 ವರ್ಷ ಪ್ಲಸ್ 2000, ಈಗ 2500 ವರ್ಷಗಳ ಹಿಂದೆ ಜಗತ್ತಿಗೆ ಪ್ರಜಾಪ್ರಭುತ್ವ ಪರಿಚಯ ಆಯಿತು. ಈ ಪ್ರಜಾಪ್ರಭುತ್ವ ಮೊದಲು ಪ್ರಾಚೀನ ಗ್ರೀಸ್ ನಲ್ಲಿ ನೇರ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಸ್ತಿತ್ವದಲ್ಲಿ ಇತ್ತಂತ. ನೇರ ಪ್ರಜಾಪ್ರಭುತ್ವ ಅಂದ್ರೆ ಅಲ್ಲಿ ಎಲೆಕ್ಷನ್ಸ್ ಇಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಇಲ್ಲ. ಆದ್ರೆ ಈಗ ನೇರ ಪ್ರಜಾಪ್ರಭುತ್ವ ಇಲ್ಲ, ಪರೋಕ್ಷ ಪ್ರಜಾಪ್ರಭುತ್ವ ಇದೆ. ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಬಹುತೇಕ 80% ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ. ನಿಮ್ಗೆಲ್ಲ ಕೂಡ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅವರು ಹೇಳ್ತಾರೆ, ಚೀನಾ ಕೂಡ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನಾನು. ಅವ್ರು ಹೇಳ್ತಾರೆ ನಿಜವಾದ ಡೆಮೋಕ್ರಸಿ ನಮ್ಮ ದೇಶದಲ್ಲಿ ಇದೆ ಅಂತ, ಚೀನಾ ಅಂಡ್ ರಷ್ಯಾ. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಕಮ್ಯುನಿಸಂ ಇದೆ, ಸೋಷಿಯಲಿಸಂ ಇದೆ, ಸಮಾಜವಾದ ಮತ್ತೆ ಸಮತಾವಾದ, ಡಿಫರೆಂಟ್ ಟೈಪ್ ಆಫ್ ಡೆಮೋಕ್ರಸಿ ಅಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾವಾಗ ಜಾರಿಗೆ ಬಂತು, ಹೇಗೆ ವರ್ಕ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವದ ಮೂಲ ಪದ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಗೊತ್ತಿದೆಯಲ್ಲ, ಡೆಮಾಸ್ ಮತ್ತು ಕ್ರೇಟೋಸ್.